ನಮಸ್ತೆ ಎಲ್ಲರಿಗೂ. ತುಲಾ ರಾಶಿ ಲಿಬ್ರಾ ಅವರ ಡಿಸೆಂಬರ್ ತಿಂಗಳು ಹೇಗಿದೆ ನೋಡೋಣ. ಸಂಜೆ ವೇಳೆಯಲ್ಲಿ ಯಾರು ಎಲ್ಗಾದ್ರೂ ಕರೆದ್ರೆ ಹೋಗಬೇಡಿ ಅಂತ ಹೇಳ್ತಾ ಇದೆ. ಸ್ವಲ್ಪ ನಿಮಗೆ ಅಪರಿಚಿತ ವ್ಯಕ್ತಿಗಳು ಅಥವಾ ಪರಿಚಿತ ವ್ಯಕ್ತಿಗಳು ಹೇಳೋದನ್ನ ಕೇಳಿಸ್ಕೊಳ್ಳೋದನ್ನ ನಿಲ್ಲಿಸಿ ಅಂತ ಹೇಳ್ತಾ ಇದೆ. ಗಾಸಿಪ್ ತುಂಬ ಕೇಳ್ತೀರಾ ಅಂತ ಹೇಳ್ತಿದೆ. ನಿಮಗೆ ಗೊತ್ತಿದೆ ನೀವು ಯಾರು, ನಿಮ್ಮ ಅರ್ಹತೆ ಏನಿದೆ, ನೀವೇನು ಮಾಡಬೇಕು ಅನ್ನೋದು. ಸೊ ನಿಮಗೆ ಗೊತ್ತಿರೋದ್ರಿಂದ ಇನ್ನೊಬ್ರ ಹತ್ರ ಪ್ರಶ್ನೆ ಹಾಕಿ ಯಾಕೆ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಿದ್ದೀರಾ ಅದನ್ನ ಮಾಡಿ ಅಂತ ಹೇಳ್ತಾ ಇದೆ. ಕೋಪದಲ್ಲಿ ಡ್ರೈವ್ ಮಾಡಬೇಡಿ, ಕೋಪನ ಕಂಟ್ರೋಲಲ್ಲಿ ಇಡಿ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮಗೆ ಗೊತ್ತಿಲ್ದಿರೋಂಥ ಸಾಕಷ್ಟು ಅಡ್ಡಿ ಆತಂಕಗಳು ನಿಮ್ಮ ಜೀವನದಲ್ಲಿ ಇದೆ. ಜೊತೆಗೆ ನಿಮ್ಮಿಂದ ಬಂಧನಕ್ಕೆ ಒಳಗಾಗಿರುವಂಥ ಸಾಕಷ್ಟು ವಿಚಾರಗಳು ಅಥವಾ ವ್ಯಕ್ತಿಗಳು ಅಥವಾ ಹಿಡನ್ ಥಿಂಗ್ಸ್ ಏನಿದೆ ಅದನ್ನೆಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಸ್ವಲ್ಪ ಸೀಕ್ರೆಟ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇದೆ. ಎಲ್ಲರ ಜೊತೆ ಎಲ್ಲವನ್ನೂ ಹಂಚ್ಕೊಳ್ಳೋದು ಸರಿ ಅಲ್ಲ, ಎಲ್ಲರೂ ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳ್ತಾ ಇದೆ. ಜೊತೆಗೆ ನಿಮ್ಮ ಪ್ರಾಜೆಕ್ಟ್ ಏನಿದೆ ಹಿಂದೆ ಶುರು ಮಾಡಿ ನಿಲ್ಲಿಸ್ಬಿಟ್ಟಿದ್ರಿ, ಅದನ್ನ ಕೂಡ ಶುರು ಮಾಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಹಿಸ್ಟರಿ ತಗೊಂಡಿರುವಂಥ ವ್ಯಕ್ತಿಗಳು ಇತಿಹಾಸದಿಂದ ನಿಮಗೆ ಇನ್ನಷ್ಟು ವಿಚಾರಗಳು ತಿಳಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ವಲ್ಪ ಚಾಲೆಂಜಿಂಗ್ ಆಗಿ ಇರುತ್ತೆ ಅಂತ ಹೇಳಬಹುದು. ಆಗಲೇ ಹೇಳ್ದಂಗೆ ಪ್ರಾಮಾಣಿಕರಾಗಿ ಇರಿ. ಸೊ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಸೊ ಸಕ್ಸಸ್ ಕೂಡ ಸಿಗುವಂಥ ಸಾಧ್ಯತೆ ಇದೆ. ಸಂಕ್ರಾಂತಿ ಕಳೆದ ಮೇಲೆ ರಾಜಕೀಯ ಪ್ರವೇಶ ಕೂಡ ಉಚಿತ ಅಂತ ಹೇಳ್ತಾ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರ್ತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್, ಪ್ರೀತಿ ವಿಚಾರದಲ್ಲಿ ಸಕ್ಸಸ್, ಪಾಪು ಬರುವಂಥದ್ದು. ಸೊ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿದೆ. ನಿಮ್ಮ ರಿಲೇಶನ್ಶಿಪ್ಪನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದೆ. ಬೇರೆ ಊರಿನಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಬಿಸ್ನೆಸ್ ಲೈಫ್, ಮ್ಯಾರೇಜ್ ಲೈಫ್, ರೊಮ್ಯಾಂಟಿಕ್ ಲೈಫ್ ಎಲ್ಲವೂ ಕೂಡ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ಪಲ್ಲಿ ಬದಲಾಗುತ್ತೆ. ಸೊ ಈಗ ತಾನೇ ಹೇಳ್ದಂಗೆ ನಿಮಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಹೋಗುವಂಥ ಸಾಧ್ಯತೆ ಇದೆ. ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮಹಾಲಕ್ಷ್ಮಿ ಅಂತ ಹುಡುಗಿ ನಿಮಗೆ ಹೆಂಡತಿಯಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ರಾಮನ ಕೃಪಾಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ಎಲ್ಲ ನೆಗೆಟಿವಿಟಿಗಳು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಕಾಳಿಕಾ ಮಾತೆಯಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಸೋದರರಿಗೆ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ ಅಂತ ನೀವೇನಾದರೂ ತಲೆ ಕೆಡಿಸ್ಕೊಂಡಿದ್ರೆ ನಿಮ್ಮ ಸೋದರರಿಗೆ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮಗೆ ತುಂಬ ಖುಷಿಗಳಿರುವಂಥ ಕೆಲವು ವಿಚಾರಗಳು, ಪರ್ಫೆಕ್ಟ್ ಮ್ಯಾಚ್ ಅನ್ನುವಂಥದ್ದು ಹುಡುಗಿ ಸಿಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಏಜ್ ಡಿಫ್ರೆನ್ಸ್ ಇರುವಂಥ ಹುಡುಗಿ ಜೊತೆ ಅಥವಾ ಹುಡುಗನ ಜೊತೆ ನಿಮಗೆ ಮದುವೆ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಿದ್ರೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ನೆಗೆಟಿವ್ ಎನರ್ಜಿ ಏನಿದೆ ಇದರಿಂದ ಹೊರಬರುವಂಥ ಸಾಧ್ಯತೆ ಇದೆ. ನಿಮ್ಮ ಬಲಗೈಯ ಕಿರುಬೆರಳಿಗೆ ಪೆಟ್ಟಾದರೆ ಅದರ ಸೂಚನೆ. ಈಗ ಈ ಕ್ಷಣಕ್ಕೆ ಯಾರ ಬಲಗೈಯ ಕಿರುಬೆರಳು ಇದು ನೋವಾಗ್ತಿದೆ ಅಥವಾ ಸಮಥಿಂಗ್ ಸೆನ್ಸ್ ಆಗ್ತಿದೆ, ಇದು ಯಾರಿಗಾಗ್ತಿದೆಯೋ ನಿಮಗೆ ಈ ಸಂದೇಶ. ಸೊ ನೆಗೆಟಿವಿಟಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಕಾಳಿಕಾ ಮಾತೆಯ ಆಶೀರ್ವಾದ ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಬುದ್ಧಿವಂತಿಕೆಯಿಂದ ನೀವು ಪ್ರಯತ್ನ ಪಟ್ಟಿದ್ದೆ ಆದರೆ, ಸರಸ್ವತಿ ಮತ್ತು ಗಣೇಶರ ಆರಾಧನೆ ಮಾಡಿದ್ದೆ ಆದರೆ ನಿಮಗೆ ಖಂಡಿತ ಇದರಿಂದ ರಕ್ಷೆ ಸಿಗುತ್ತೆ. ಎಲ್ಲೆಲ್ಲೋ ಹೋಗಬೇಡಿ. ಯಾರು ನಿಮಗೆ ಸಮಸ್ಯೆ ಮಾಡಿದಾರೋ ಅವರೇ ನಿಮಗೆ ಪರಿಹಾರ ಕೊಡಲಿ ಅಂತ ಒಂದು ಸಂಕಲ್ಪನ ಮಾಡಿ ಇಡಿ. ಸೊ ಅವರಿಂದನೇ ನಿಮಗೆ ಬಿಡುಗಡೆ ಸಿಗುತ್ತೆ. ಎಸ್, ಗಣೇಶ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದಾನೆ. ಸೊ ಸಂಗೀತ, ಆರ್ಟ್
ಆರ್ಟ್ ಅಂಡ್ ಕ್ರಾಫ್ಟಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಯಶಸ್ಸು ಕೂಡ ಸಿಗುವಂತ ಸಾಧ್ಯತೆ ಇದೆ. ಏಕಾಗ್ರತೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಎಲ್ಲೋ ಒಂದ್ ಕಡೆ ನನ್ ಗಮನ ಬೇರೆ ಕಡೆ ಹೋಗ್ತಾ ಇತ್ತು, ನನಗ್ ಸರಿಯಾಗಿ ಮಾರ್ಗದರ್ಶನ ಸಿಗ್ತಾ ಇರ್ಲಿಲ್ಲ, ನನ್ಗೆ ಗಮನ ಕೊಡಕ್ ಆಗ್ತಾ ಇರ್ಲಿಲ್ಲ ಓದಿನ ಮೇಲೆ ಅಂತ ಅನ್ಕೊಂಡಿದ್ರೆ ಅದ್ರಿಂದನೂ ಕೂಡ ನಿಮ್ಗೆ ರಕ್ಷೆ ಅನ್ನೋದು ಸಿಗೋದ್ರಲ್ಲಿ ಇದೆ. ನಥಿಂಗ್ ಟು ವರಿ. ಓಕೆ, ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಓಕೆ, ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮದ ಋಣಾನುಬಂಧ ಆ ಥರ ಒಂದು ಸಿಚುವೇಶನ್ ಬರೋದ್ರಲ್ಲಿ ಇದೆ. ಅಟ್ ಎ ಟೈಮ್ ಇಬ್ರಿಗೂ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಆ ನ್ಯೂಸ್ನ ಸ್ವಲ್ಪ ಬಿಗ್ ಲೆವೆಲ್ ಅಲ್ಲಿ ಟಿವಿಲಿ ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾ, ಅಣ್ಣ ತಂಗಿಯರ ವಿವಾಹ ಒಟ್ಟಿಗೆ ಆದಂಥದ್ದು ಅಂತ 555 ಕೂಡ ಇದೆ. ಮೇ ಮಂತಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ಷಮೆ ಸಿಗುವಂತ ಸಾಧ್ಯತೆ ಇದೆ. ಕ್ಷಮೆ, ಹೆಲ್ಪ್, ಬೇರೆಯವರ ಸಹಾಯ ಪಡ್ಕೊಳ್ಳಿ. ನಿಮ್ಗೆ ನಂಬಿಕೆ ಇರೋರ ಹತ್ರ ಮಾತ್ರ ಸಹಾಯನ ಕೇಳಿ ಅಂತ ಹೇಳ್ತಾ ಇದೆ. ಜೊತೆಗೆ ಬಹಳಷ್ಟು ಜನ ನಿಮ್ಗೆ ಸಹಾಯ ಮಾಡಕ್ಕೂ ಕೂಡ ಇದ್ದಾರೆ. ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಲೇ ಈ ಸಮಸ್ಯೆಗಳು ಬಗೆಹರಿಯುತ್ತೆ. ಸೊ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ. ಎಸ್, ಖಂಡಿತ ರಿಕವರಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆಯನ್ನು ಬರುತ್ತೆ. ಹೆಚ್ಚಿನ ಸಮಾಧಾನದ ಅಗತ್ಯ ಇದೆ. ಸಮಾಧಾನವಾಗಿ ಪರಿಸ್ಥಿತಿನ ತಿಳಿಗೊಳಿಸಿ ಬರುವಂತ ಅವಕಾಶಗಳನ್ನ ಸಮಾಧಾನವಾಗಿ ಪರಿಶೀಲನೆ ಮಾಡಿ ನೀವು ಮುಂದುವರಿರಿ. ನೋ ಅಂತ ಕೂಡ ಇದೆ. ಸೊ ಮೆಡಿಟೇಷನ್ ಮಾಡಿ, ಇದರಿಂದ ನಿಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುವಂತ ಸಾಧ್ಯತೆಗಳು ಇದೆ. ತುಂಬ ಕಾರ್ಡ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಎತ್ತಿರ್ತಾ ಇದ್ದೀನಿ. ಓಕೆ, ಸದ್ಯಕ್ಕೆ ಸ್ಟಕ್ ಎನರ್ಜಿಲಿ ಇದ್ದೀರಾ, ಫೈನಾನ್ಷಿಯಲಿ ಸ್ಟಕ್ ಇದ್ದೀರಾ. ನಿಮ್ಮ ಇಂಟ್ಯೂಷನ್, ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು ಯಾವುದು ಹಿಡಿತದಲ್ಲಿ ಇಲ್ಲ. ಮೈ ಕೈ ಎಲ್ಲ ತುಂಬಾ ನೋವು, ಯಾರೋ ಕಟ್ ಹಾಕ್ದಂಗೆ ಅನ್ಕೊಳ್ಳೋದೊಂದು ಆಗೋದೊಂದು. ಎಲ್ಲಿ ಹೋದ್ರು ನಿಮ್ಮ ಮುಖ ದರ್ಶನನೇ ನಿಮ್ಗೆ ಕಷ್ಟನ ತರ್ತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಏನ್ ಮಾಡೋದು, ನನ್ನ ಜೀವನಕ್ಕೆ ನ್ಯಾಯ ಹೇಗೆ ಕೊಡೋದು, ನನ್ನ ಜೀವನಕ್ಕೆ ಹೇಗೆ ಸರಿಪಡಿಸ್ಕೊಳ್ಳೋದು ಎಲ್ಲಾನು ಅಂತ ಯೋಚನೆ ಮಾಡೋದ್ರ ಜೊತೆಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ವಿಚಿತ್ರ ಕನಸುಗಳು, ವಿಚಿತ್ರವಾಗಿ ಹಿಂಸೆ, ತುಂಬ ಕಷ್ಟನ ಸದ್ಯಕ್ಕೆ ಪಡ್ತಾ ಇದ್ದೀರಾ. ಸೊ ಏನು ಮಾಡೋದು, ಸೆಲ್ಫ್ ಲವ್ ಅಂತ ಯೋಚನೆ ಮಾಡ್ತೀರಾ. ಅಟ್ ದಿ ಸೇಮ್ ಟೈಮ್ ನನ್ನ ಜೀವನದಲ್ಲಿ ಯಾರಾದರೂ ಪ್ರೀತಿ ಪಾತ್ರರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀರಾ. ಬಟ್ ಏನು ಆಗ್ತಾ ಇಲ್ಲ, ನಿಮ್ಮ ಜೀವನದಲ್ಲಿ ಪ್ರೀತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಬಟ್ ನಥಿಂಗ್ ಟು ವರಿ, ಎಲ್ಲವೂ ಕೂಡ ಒಳ್ಳೆಯದಾಗುವಂಥ ಸಾಧ್ಯತೆ ಇದೆ. ನಿಮ್ಮ ತಂದೆ ಅಥವಾ ನಿಮ್ಮ ಮಾವ ಅಥವಾ ನಿಮ್ಮ ಬಾಸ್ ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆ ಇದೆ. ನಿಮ್ಮ ತಂದೆ ನಿಮ್ಮನ್ನ ತುಂಬ ಪ್ರೀತಿಸ್ತಾರೆ, ನೋ ಡೌಟ್ ಅಬೌಟ್ ಇಟ್. ಓಕೆ, ಸೊ ಡಬಲ್ ಮೈಂಡಲ್ಲಿ ಇರುವಂಥವ್ರು ಬರಬೇಕು ಅನ್ನೋವಂಥದ್ದು, ಬರಬಾರ್ದು ಅನ್ನೋವಂಥದ್ದು, ಈ ಥರ ನಿಮ್ಮ ಜೀವನದಲ್ಲಿ ಅತ್ಲಾಗ್ ಬಿಟ್ಟು ಹೋಗೋದು ಇಲ್ಲ, ಇತ್ಲಾಗ್ ಬರೋದು ಇಲ್ಲ, ಈ ಥರದ ವ್ಯಕ್ತಿಯಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಸೊ ನಿಮ್ಮ ಕರೆಂಟ್ ಪಾರ್ಟ್ನರ್ ಅಥವಾ ನಿಮ್ಮ ಎಕ್ಸ್ ಪಾರ್ಟ್ನರ್ ಇಂದ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಅನ್ನೋದು ಆಗ್ತಾ ಇದೆ. ಬಟ್ ನಥಿಂಗ್ ಟು ವರಿ, ಅವರು ತುಂಬ ಬೇಗ ನಿಮ್ಮ ಲೈಫಿಗೆ ಎಂಟರ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಅವರು ಬಂದರೆ ಬೇಡ ಅಂತ ಹೇಳಿ ಅಂತ ಹೇಳ್ತಾ ಇದೆ. ಯಾಕೆಂದರೆ ಅವ್ರು ಬಂದಷ್ಟೇ ವೇಗವಾಗಿ ಅವರು ಹೋಗ್ತಾರೆ. ಅವ್ರು ಬರೋದ್ರಿಂದ ನಿಮಗೆ ಸಮಸ್ಯೆನೇ ಹೆಚ್ಚು. ಸೊ ಮತ್ತೆ ಮೋಸ ಮಾಡಿ ಹೋಗ್ತಾರೆ. ಮೋಸ ಮಾಡಿ ಹೋಗೋರಿಗೆ ನಿಮ್ಮ ಜೀವನದಲ್ಲಿ ಯಾವುದೇ ಜಾಗನ ಕೊಡಬೇಡಿ. ಇಬ್ರು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇರುವಂಥ ಇಬ್ಬರಿಗೂ ಕೂಡ ನೋ ಅನ್ನೋದನ್ನ ಹೇಳ್ಬಿಡಿ. ಬ್ರ್ಯಾಂಡ್ ನ್ಯೂ ಪರ್ಸನ್ ಜೊತೆ ನೀವು ನಿಮ್ಮ ಪ್ರೀತಿನ, ನಿಮ್ಮ ಮದುವೆ ಜೀವನನ ಮುಂದುವರ್ಸ್ಕೊಂಡು ಹೋಗಿ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗೋದ್ರಲ್ಲಿ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾಕಷ್ಟು ಸಮಸ್ಯೆಗಳು ಬರೋದ್ರಲ್ಲಿ ಇದೆ, ಎಸ್ಪೆಷಲ್ ಆಗಿ ಪ್ರೀತಿಯ ವಿಚಾರದಲ್ಲಿ.
ಹೊಸ ಪ್ರೀತಿನ ಇಷ್ಟ ಬಂದರೆ ಒಪ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ನಿಮ್ಮ ಎಕ್ಸ್ 2 ಸಂಬಂಧಗಳು ಕೂಡ ಬರೋದ್ರಲ್ಲಿ ಇದೆ. ಅದು ಇಷ್ಟ ಇದ್ದರೆ ಒಪ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಬಟ್ ನ್ಯೂ ಪರ್ಸನ್ ಬರ್ತಾರೆ. ನ್ಯೂ ಪರ್ಸನ್ನಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುವಂಥ ವ್ಯಕ್ತಿನೇ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಇಲ್ಲಿ 2 ಹೊಸ ಪರ್ಸನ್ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ. ಅದರಲ್ಲಿ ಬರುವಂಥ ಎರಡನೇ ಲಾಸ್ಟ್ ಕೊನೆಯದು ಯಾವ್ದು ಬರುತ್ತೆ ಅದನ್ನು ಒಪ್ಕೊಂಡ್ರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ಜೀವನ ನಿಮ್ಮ ಇಷ್ಟ. ಅಂಗಾಳ ಪರಮೇಶ್ವರಿ ದೇವಿಯ ಆಶೀರ್ವಾದ ಇದೆ. ಸೊ ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಬ್ಬ ವೆಲ್ತಿ ಪರ್ಸನ್ ಕಡೆಯಿಂದ ನಿಮಗೆ ಬಿಸ್ನೆಸ್ ಪ್ರಮೋಷನ್ ಅಥವಾ ಮಾಡಲಿಕ್ಕೆ ಆ ಥರ ಸ್ವಲ್ಪ ನಿಮಗೆ ಒಂದು ಆಪರ್ಚುನಿಟೀಸ್ ಅಥವಾ ಆ ಒಂದು ಏನು ಹೇಳ್ತಾರೆ ಆಫರ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ವಲ್ಪ ಡಿಸ್ಟರ್ಬ್ ಆಯಿತು ಮೈಂಡು, ಯಾಕೆಂದರೆ ಡೆತ್ ಅಗೇನೆಸ್ಟ್ ಅಂಗಾಳ ಪರಮೇಶ್ವರಿ ದೇವಿ ಬಂತು. ಸೊ ನಿಮಗೆ ಆ ದೇವಿಯ ಆಶೀರ್ವಾದ ಸಿಗದಿರೋ ಹಾಗೆ ಒಂದು ಪ್ರಯತ್ನ ನಡೆಸ್ತಾ ಇದ್ದಾರೆ. ಆ ದೇವಿ ಆಶೀರ್ವಾದ ನಿಮಗೆ ಸಿಗಬಾರ್ದು ಅಂತ. ಹಾಗಾಗಲಿಕ್ಕೆ ಅವಕಾಶನ ಕೊಡಕೂಡ್ದು. ನೀವು ಭಕ್ತಿ ಮಾರ್ಗದಲ್ಲಿ ನಡೀರಿ, ಮಿಕ್ಕಿದೆಲ್ಲವೂ ತಾನಾಗೆ ನಡೆಯುತ್ತೆ. ಸೊ ನಿಮ್ಮ ಸಾವು ಅಂಗಾಳ ಪರಮೇಶ್ವರಿ ದೇವಿ ಅಥವಾ ನೀವು ನಂಬಿರುವಂಥ ಶಕ್ತಿ ದೇವತೆಯ ಕೈಲಿ ಇದೆ. ಹಾಗಾಗಿ ನಿಮ್ಮನ್ನ ಯಾರೋ ಮೋಸದಿಂದ ಕೊಲ್ಲುವಂಥ ಪ್ರಯತ್ನ ಏನು ಮಾಡ್ತಿದ್ದಾರೆ, ಆ ಪ್ರಯತ್ನಗಳು ಯಾವತ್ತೂ ಫಲಕಾರಿ ಆಗೋದಿಲ್ಲ. ಅದ್ರ ಬಗ್ಗೆ ಚಿಂತೆನ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಬಟ್ ಏನು ಮಾಡ್ತೀರಾ ನೀವು ಡಿಸೈಡ್ ತಗೊಳ್ಳಿ. ಇಲ್ಲಿ ತುಂಬ ರಿಲೇಷನ್ಶಿಪ್ಪಲ್ಲಿ ತುಂಬ ಮೋಸ ಅನ್ನೋದು ನಡೀತಾ ಇದೆ. ನಿಮ್ಮ ಜೀವನ ನಿಮ್ಮ ಕಂಟ್ರೋಲಲ್ಲಿ ಇರಲಿ. ಸದ್ಯಕ್ಕೆ ಡಿಸೆಂಬರ್ ನಾಟ್ ರೈಟ್ ಫಾರ್ ಯುವರ್ ನಿಮ್ಮ ಯಾವುದೇ ಕನಸುಗಳನ್ನ ನನಸು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ. ಡಿಸೆಂಬರ್ ಮಂತಲ್ಲಿ ಯಾವುದೇ ನಿರ್ಧಾರಗಳು ಪ್ರಮುಖವಾಗಿ ತಗೊಳ್ಳುವಂಥ ಡಿಸಿಷನ್ ತಗೊಳ್ಬೇಕಾದಂಥ ತಿಂಗಳಲ್ಲ. ಎಸ್ಪೆಷಲಿ ಮದುವೆ ವಿಚಾರವಾಗಿ, ಪ್ರೀತಿ ವಿಚಾರವಾಗಿ, ಪ್ರೆಗ್ನೆನ್ಸಿ ವಿಚಾರವಾಗಿ ಮತ್ತು ರಿಲೇಷನ್ಶಿಪ್ ವಿಚಾರವಾಗಿ. ಓಕೆ, ನಿಮಗೆ ಬರಬೇಕಾಗಿರೋ ದುಡ್ಡು ಸ್ವಲ್ಪ ನಿಧಾನವಾಗಿ ಬರುತ್ತೆ. ಸೊ ಡೆಫಿನೆಟ್ಲಿ ಒಂದು ಡಿಸೆಂಬರ್ ಮಂತ್ ಏನಿದೆ, ಸೊ ವೀಲ್ ಆಫ್ ಫಾರ್ಚೂನ್ ಮಂತು ನಿಮ್ಮ ಡಿವೈನ್ ಟೈಮಿಂಗಿಗೆ ಬಿಟ್ಬಿಡಿ. ಯಾವಾಗ ಆಗುತ್ತೆ ಏನಾಗುತ್ತೆ ಆ ಟೈಮಿಗೆ ಆಗಲಿ ಅಂತ. ಯಾಕೆಂದರೆ ಸ್ಟಕ್ ಎನರ್ಜಿ ಇದೆ, ನೆಗೆಟಿವ್ ಎನರ್ಜಿ ಇದೆ. ಸೊ ಎಸ್, ರಿಲೇಷನ್ಶಿಪ್ಪಲ್ಲಿ ನಿಮಗೆ ಕೆಲವರು ಮೋಸ ಮಾಡಿದ್ದಾರೆ, ಫೈನಾನ್ಷಿಯಲಿ ಇಶ್ಯೂಲಿ ಮೋಸ ಮಾಡಿದ್ದಾರೆ, ಇನ್ನೊಂದಷ್ಟು ಮೋಸ ಹೋಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದು ಎಲ್ಲವೂ ಇರೋದ್ರಿಂದ ಸೊ ಯು ಹ್ಯಾವ್ ಟು ವೇಟ್. ಸೊ ಬಟ್ ನಿಮಗೇನು ಆಗೋದಿಲ್ಲ. ಸೊ ನಿಮಗೇನು ತೊಂದರೆ ಆಗೋದಿಲ್ಲ. ಬಟ್ ನ್ಯಾಯ ನಿಮಗೆ ಸಿಗೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ನ್ಯಾಯ ನಿಮ್ಮ ಕಡೆನೇ ಇರೋದ್ರಿಂದ ನೀವು ಯಾವುದೇ ರೀತಿಯ ಟೆನ್ಷನ್ನಿಗೆ ಒಳಗಾಗಬೇಕಾದಂಥ ಅಗತ್ಯ ಇಲ್ಲ. ಓಕೆ, ನಿಮಗೆ ಗೊತ್ತಿದೆ ಎಲ್ಲಿ ಏನು ಹೇಗೆ ನಡೀತಾ ಇದೆ, ಪರಿಸ್ಥಿತಿ ಯಾವ ಹಂತದಲ್ಲಿ ಇದೆ ಅಂತ. ಯಾಕೆಂದರೆ ನನಗಿಂತ ಹೆಚ್ಚಾಗಿ ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ. ಡಿಸೆಂಬರ್ ಇಸ್ ನಾಟ್ ಯುವರ್ ಮಂತ್. ಓಕೆ, ನಿಮಗೆ ಅಷ್ಟು ಉತ್ತಮವಾದಂಥ ಮಂತಲ್ಲ. ಹಾಗಂತ ಸಾಧ್ಯನೇ ಇಲ್ಲ ಅನ್ನೋವಂಥದ್ದಲ್ಲ. ಜಾಸ್ತಿ ಮೇಜರ್ ಆರ್ಕಾನ ಬಂದಿರೋದ್ರಿಂದ ಮೇಜರ್ ವಿಚಾರಗಳು, ಮೇಜರ್ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುವಂಥ ತಿಂಗಳು. ಹಾಗಾಗಿ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಓಕೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಸೊ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್, ಇನ್ನು ಕೆಲವು ತಿಂಗಳ ಒಳಗೆ ಸೊ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಸೊ ರಿಕವರಿ ಕೂಡ ಆಗುತ್ತೆ ಅನ್ನೋದಿದೆ. ಪಾಸಿಟಿವ್ ಆಗಿ ಇರಿ. ಸೊ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ಎಸ್ ಅನ್ನೋದು ಇದೆ. ಪ್ರಯತ್ನನ ನಿಲ್ಲಿಸಬೇಡಿ. ನೀವು ಫಸ್ಟು ರೆಡಿ ಆಗಿ ಪರ್ಫೆಕ್ಟ್ ಟೈಮಿಂಗ್ ಬಂದಾಗ ಎಲ್ಲವೂ ಸರಿ ಹೋಗುತ್ತೆ. ಬೇಕು ಅಂದರೆ ಕೆಲವರ ಸಹಾಯ ತಗೊಂಡ್ರೆ ಕೆಲವು ಕೆಲಸ ಕಾರ್ಯಗಳು ಈ ತಿಂಗಳಲ್ಲೇ ಕೈಗೂಡುತ್ತೆ.
ಸೊ ಮೂರ್ಖರಾಗಿ ವರ್ತಿಸ್ಬೇಡಿ, ಒಬ್ಬ ಪ್ರಬುದ್ಧ ವ್ಯಕ್ತಿಯಾಗಿ ಇರಿ. ದ ವೈಸ್ ಡಸರ್ಟ್ ಒನ್ಸ್ ವಾಟ್ ದ ಫುಲ್ ಡಸರ್ಟ್ ಲಾಸ್ಟ್. ಲೈಫ್ ಈಸ್ ಎ adventure, okay, but ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಶುರು ಅನ್ನೋದು ಇರುತ್ತೆ. ಮತ್ತೆ ಹೊಸ ರೀತಿಲಿ ಹೊಸತನದಿಂದ ಹೊಸ ಜೀವನನ, ಹೊಸ ಸ್ಟೋರಿನ ಬರೀರಿ. ಪ್ರತಿಯೊಂದು ಪುಸ್ತಕದ ಒಂದು ಪುಟ ಮುಗಿದ ಮೇಲೆ ಹೊಸ ಪುಟದಲ್ಲಿ ಹೊಸ ಅಧ್ಯಾಯ, ಹೊಸ ಕಥೆನ ಬರೀರಿ. ಆ ಕಥೆ ನಿಮಗೆ ಇಷ್ಟ ಆಗೋ ರೀತಿಲಿ ಇರಲಿ, ನೀವು ಉನ್ನತ ಮಟ್ಟಕ್ಕೆ ಏರೋ ರೀತಿಲಿ ಅದು ಇರಲಿ. ಬೇರೆಯವ್ರ ಜೊತೆ ಬೇರೆಯವ್ರ ಥರ ಬದುಕೋದ್ಕಿಂತ ನಿಮ್ಮ ಜೀವನದಲ್ಲಿ ಏನು ನೀವು ಬರ್ಕೊಳ್ಳೋದಿಕ್ಕೆ ಸಾಧ್ಯ, ಅಥವಾ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ನೀವು ತರಲಿಕ್ಕೆ ಸಾಧ್ಯ, ಆ ರೀತಿ ಬರ್ಕೊಳ್ಳಿ. ಸೊ ನಿಮ್ಮ ಖಾಲಿ ಪುಟದಲ್ಲಿ ಯಾವ ಒಂದು ಯಶಸ್ಸಿನ ಚರಿತೆಯನ್ನ ಅಥವಾ ಯಾವ ಒಂದು ಸಂಕಲ್ಪನ, ಯಾವ ಒಂದು ಆಸೆನ ನೀವು ಬರ್ಕೊಳ್ತೀರಾ, ಅದು ಅಚೀವ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾಕೆ ಅಂದ್ರೆ ಡಿಸಪಾಯಿಂಟ್ ಅಲ್ಲಿ ಇದ್ದಾಗ ಕಾಣುವಂತ ಕನಸು ನಮ್ಗೆ ಆ ಒಂದು ಸ್ಫೂರ್ತಿ ಜೊತೆಗೆ ಖಂಡಿತವಾಗಿ ಯಶಸ್ಸನ್ನ ತರುತ್ತೆ. ಬಟ್ ಅಲ್ಲಿ ಬದಲಾವಣೆ ಬೇಕಾಗಿರೋದು ಇಷ್ಟೇ, ಎಸ್ ನಾನು ಒಳ್ಳೇದಕ್ಕೆ ಒಳ್ಳೆಯ ಜೀವನನ ಆಯ್ಕೆ ಮಾಡ್ಕೊಳ್ತೀನಿ ಅಂತ. ಇದೊಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗುವಂತ ಸಮಯ. ಖಂಡಿತ ಸ್ಪಿರಿಚುವಲ್ ಅವೇಕನಿಂಗ್ನ ಮಾಡ್ಕೊಳ್ಳಿ. ಸೊ ಲಕ್ ನಿಮ್ಮ ಸೈಡ್ ಇದೆ, ಏನಾದ್ರೆ ಏನೋ ಅದೃಷ್ಟ ನಿಮ್ಮ ಕೈಯಲ್ಲಿ ಇದೆ. ಹಾಗಾಗಿ ಚೆಕ್ ಚಾರ್ಜನ್ನ ತಗೊಳ್ಳಿ ಅಂತ ಕೂಡ ಹೇಳ್ತಾ ಇದೆ. ನೀವೇನು ಅನ್ಕೊಳ್ತಿರೋ ಅದೆಲ್ಲ ಆಗತ್ತೆ. ಹಾಗಾಗಿ ಆ ಥರನೇ ಇರಿ. ಸೊ ಲಿಂಕ್ ಟು ಗಾಡ್, ದೇವರು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನ ಕೊಡ್ಲಿಕ್ಕೆ ತಯಾರಿದ್ದಾರೆ. ಆದ್ರೆ ದೇವ್ರ ಜೊತೆ ಹೆಚ್ಚಿನ ಸಂಪರ್ಕದಲ್ಲಿ ಇರಿ ಅಂತ ಹೇಳ್ತಾ ಇದೆ. ಸೊ ಬ್ಲೆಸ್ಸಿಂಗ್ಸ್ ಕೂಡ ಇದೆ, ದೇವರ ಆಶೀರ್ವಾದ ಕೂಡ ಇದೆ. ಸೊ ಇದಿಷ್ಟು ತುಲಾ ರಾಶಿಯವರಿಗೆ ಬಂದಂತ ಮಾಹಿತಿ. ಖಂಡಿತ ಗ್ರೋತ್ ಆಗತ್ತೆ, ಮುಂದೆ ಜೀವನ ಪಾಸಿಟಿವಿಟಿ ಇಂದ ತುಂಬಿದೆ, ಪಾಸಿಟಿವ್ ಆಗಿ ಬದಲಾಗತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.